ರಾಜಸ್ಥಾನ್. ರಾಜಸ್ಥಾನದ ಪ್ರಸಿದ್ಧ ನಗರಿ ಜೋಧ್ಪುರ್, ದ ಬ್ಲೂ ಸಿಟಿ ಅಂತಾರೆ ಜೋಧ್ಪುರ್ಗೆ. ಜೋಧ್ಪುರ್ನ ಸ್ವಲ್ಪ ಜಸ್ಟ್ ಜೋಧ್ಪುರಿಂದ ಅರ್ಧ ಗಂಟೆ ಆಚೆ ಇರುವ ಈ ಸಣ್ಣ ಗ್ರಾಮದ ಹೆಸರು ಮಂಡೋರ್. ನಿಮಗೆ ಗೊತ್ತಾ, ರಾವಣನ ಹೆಂಡತಿ ರಾಣಿ ಮಂಡೋದರಿ ಇದೇ ಮಂಡೋರ್ ನಲ್ಲಿ ಹುಟ್ಟು ಬೆಳೆದಿದ್ದು. ರಾವಣ ಮತ್ತೆ ಮಂಡೋದರಿಯ ವಿವಾಹವಾಗಿದ್ದೂ ಸಹಿತ ಇದೇ ಮಂಡೋರ್ನಲ್ಲಿ. ಸೊ ಇವತ್ತು ಮಂಡೋರ್ ಸ್ವಲ್ಪ ಚಿಕ್ಕ ಗ್ರಾಮ ಆಗಿದೆ, ಅಲ್ಲೊಂದು ಗಾರ್ಡನ್ ಎಲ್ಲ ಮಾಡಿದ್ದಾರೆ, ಬಟ್ ಇವತ್ತು ಇಟ್ ಇಸ್ ಅ ಸ್ಮಾಲ್ ಟೌನ್. ಆದರೆ ಒಂದು ಕಾಲದಲ್ಲಿ, ತ್ರೇತಾಯುಗದಲ್ಲಿ, ಮಂಡೋರ್ ಒಂದು ವೈಭವದಿಂದ ಮೆರಿತಾ ಇದ್ದಿದ್ದ ಸಾಮ್ರಾಜ್ಯ. ಮಾಯಾಸುರ ಮತ್ತೆ ಅವನ ಹೆಂಡತಿ ಅಪ್ಸರ ಹೇಮಂಗೆ ಹುಟ್ಟಿದ ರಾಜಕುಮಾರಿ ಮಂಡೋದರಿ. ರಾವಣ ಕೇಳಿ ಮದುವೆ ಮಾಡಿಕೊಂಡಿದ್ದು ಮಂಡೋದರಿಯನ್ನ. ರಾವಣ ಮತ್ತು ಮಂಡೋದರಿಯ ವಿವಾಹ ಮಂಟಪ ಕೂಡ ಇವತ್ತಿಗೂ ಮಂಡೋರ್ನಲ್ಲಿ ಹಾಗೆ ಇದೆ. ಆಶ್ಚರ್ಯ ಏನು ಅಂದರೆ, ಮಂಡೋದರಿಯ ವಂಶಸ್ಥರು ಇವತ್ತಿಗೂ ಮಂಡೋರ್ನಲ್ಲಿಯೇ ವಾಸವಾಗಿದ್ದಾರೆ. ಪ್ರತಿ ದಸರಾದ 11ನೇ ದಿನ ಅಂದರೆ ವಿಜಯದಶಮಿಯ ಮಾರನೇ ದಿನ, ವಿಜಯದಶಮಿ 10ನೇ ದಿನ, ವಿಜಯದಶಮಿಯ ಮಾರನೇ ದಿನ ಮಂಡೋರ್ನ ಶಿವಮಂದಿರ್ನಲ್ಲಿ ಇವತ್ತಿಗೂ, ಈವನ್ ಇನ್ 2025 ಮಂಡೋರ್ನ ಶಿವಮಂದಿರ್ನಲ್ಲಿ ಮಂಡೋದರಿಯ ವಂಶಸ್ಥರು ದಶಾನನ ರಾವಣನಿಗೆ ವಿಧಿವತ್ ಶ್ರಾದ್ದ ಮಾಡ್ತಾರೆ. ವಿಜಯದಶಮಿಯ ಮಾರನೇ ದಿವಸ ಶಿವಮಂದಿರಲ್ಲಿ ಕೂತು ನಮ್ಮ ಊರಿನ ಅಳಿಯ, ನಮ್ಮ ಸಾಮ್ರಾಜ್ಯದ ಅಳಿಯ, ನಮ್ಮ ಮಂಡೋದರಿಯ ಗಂಡ ಅಂತ ಹೇಳಿ ರಾವಣನಿಗೆ ಇವತ್ತಿಗೂ ತಿಥಿ ಮಾಡ್ತಾರೆ. ಆಮೇಲೆ ಮಂಡೋರ್ನಲ್ಲಿ ರಾವಣ ದಹನ್ ಇರೋದಿಲ್ಲ. ಜೋಧ್ಪುರ್ನಲ್ಲಾಗುತ್ತೆ, ಇಡೀ ದೇಶದಲ್ಲಾಗುತ್ತೆ, ಎಲ್ಲ ಕಡೆ ರಾವಣ, ಕುಂಭಕರ್ಣ, ಮೇಘನಾದ್, ರಾವಣ, ಕುಂಭಕರ್ಣ, ಇಂದ್ರಜಿತ್ನ ಮಾಡಿ ರಾವಣ ದಹನ್ ಮಾಡ್ತಾರೆ. ಮಂಡೋರ್ನಲ್ಲಿ ಇವತ್ತಿಗೂ ರಾವಣ ದಹನ್ ಮಾಡೋದಿಲ್ಲ. ಮಂಡೋರ್ಗೆ ನಾನು ಹೋಗಿದ್ದಾಗ ಅಲ್ಲಿ ಹೇಳಿದ್ರು, ಶ್ರೀ ದವೆ ಅಂತ ಇದ್ದಾರೆ, ಪಂಡಿತ್ ದವೆ ಅಂತ, ಅವರನ್ನು ಭೇಟಿಯಾಗಿ ಅವರ ಹತ್ತಿರ ತ್ರೇತಾಯುಗದಿಂದ ಹಿಡಿದು 2025 ತನಕ ವಂಶಾವಳಿ ಇನ್ನೂ ಕಾಪಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇಷ್ಟು ದಪ್ಪ ವಂಶಾವಳಿ ಪುಸ್ತಕ ಇದೆ. ತಾವು ನಿಜವಾಗಲೂ ರಾಣಿ ಮಂಡೋದರಿಯ ವಂಶಸ್ಥರು ಅಂತ ಅವ್ರ ಹತ್ರ ಇಷ್ಟು ದಪ್ಪ ವಂಶಾವಳಿ ಪುಸ್ತಕ ಇವತ್ತಿಗೂ ವಿತ್ ಫುಲ್ ಪ್ರೂಫ್ ಹಾಗೇ ಇದೆ ಅಂತ. ಆದರೆ ನನಗೆ ಮಾರನೇ ದಿವಸ ಮತ್ತೆ ಮಂಡೋರ್ಗೆ ಹೋಗಿ ಪಂಡಿತ್ ದವೆಯನ್ನು ನನಗೆ ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ. ಸಮಯ ಇದ್ದವರು ಒಮ್ಮೆ ಮಂಡೋರ್ಗೆ ಹೋಗಿ. ಈ ವರ್ಷ 2025ನಲ್ಲಿ ವಿಜಯದಶಮಿ ಅಕ್ಟೋಬರ್ 2ನೇ ತಾರೀಕು ಬಂದಿದೆ. ಅಕ್ಟೋಬರ್ 3ನೇ ತಾರೀಕು ವಿಜಯದಶಮಿಯ ಮಾರನೇ ದಿವಸ ಮಂಡೋರ್ನಲ್ಲಿ ಇವತ್ತಿಗೂ ರಾವಣನ ತಿಥಿ, ಪಿಂಡದಾನ ಎಲ್ಲ ಆಗುತ್ತೆ. ಯಾರಿಗೆ ಆಸೆ ಇದೆಯೋ, ಯಾರಿಗೆ ಆಸಕ್ತಿ ಇದೆಯೋ ಹೋಗಿ ನೋಡಿಕೊಂಡು ಬನ್ನಿ. ದಶಹರಾ ಒಂದು ಧಾರ್ಮಿಕ ಹಬ್ಬ. ರಾಮ ಹುಟ್ಟಿದ್ದನ್ನು ಸೆಲೆಬ್ರೇಟ್ ಮಾಡ್ತೀವಿ, ರಾಮನವಮಿ ಸೆಲೆಬ್ರೇಟ್ ಮಾಡ್ತೀವಿ. ರಾವಣನಿಗೆ ಇವತ್ತಿಗೂ ತಿಥಿ ಆಗುತ್ತೆ ಈ ದೇಶದಲ್ಲಿ. ದಸರಾ ಇಸ್ ಅ ನಾನ್ ರಿಲಿಜಿಯಸ್ ಫೆಸ್ಟಿವಲ್. ದಸರಾಕ್ಕೂ ಧರ್ಮಕ್ಕೂ ಸಂಬಂಧವಿಲ್ಲ ಅಂತ ಹೇಳೋದು ಮುಟ್ಟಾಳತನ. ದಸರಾ ಖಂಡಿತವಾಗ್ಲೂ ಒಂದು ಧಾರ್ಮಿಕ ಹಬ್ಬ. ಸೊ ಸಮಯ ಇದ್ದವರು, ಆಸಕ್ತಿ ಇದ್ದವರು ಒಮ್ಮೆ ಮಂಡೋರ್ಗೆ ಹೋಗಿ. ರಾವಣನ ಅತ್ತೆ ಮಾವನ ಮನೆ ಅದು. ಸೊ ಒಮ್ಮೆ ರಾವಣನ ಅತ್ತೆ ಮಾವನ ಮನೆಯಾದ ಮಂಡೋರ್ಗೆ ಹೋಗಿ ಬನ್ನಿ. ನಮಸ್ತೆ.